ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಯುವತಿಯರ ಹಾಗೂ ದೇಶದಲ್ಲಿರುವಂಥ ಎಲ್ಲ 145 ಕೋಟಿ ಜನಸಂಖ್ಯೆ ಇರುವಂಥ ಯುವ ಪೀಳಿಗೆ, ಯುವ ವಿದ್ಯಾರ್ಥಿಗಳ, ನಿರುದ್ಯೋಗಿ ಸಮಸ್ಯೆ ಇರುವಂಥ ವಿದ್ಯಾರ್ಥಿಯರೇ, ಯುವತಿಯರೇ, ದೇಶದಲ್ಲಿ ವಿದ್ಯಾರ್ಥಿಯ ಭವಿಷ್ಯವನ್ನು ಹಾಳು ಮಾಡುವುದಕ್ಕೆ ರಾಜಕೀಯ ವಲಯಗಳಲ್ಲಿ ಇವತ್ತು ಪ್ರಭಾವಿಗಳು ವಿದ್ಯಾರ್ಥಿಗಳನ್ನು, ಅವರ ವಿದ್ಯಾವಂತರನ್ನು ಮುಗಿಸಬೇಕು ಅಂತ ಇವತ್ತು ರಾಜಕೀಯ ನಾಟಕದಲ್ಲಿ ಶುರುವಾಗಿದೆ. ಎಲ್ಲ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಪ್ರತಿ ವಿದ್ಯಾರ್ಥಿಗಳು ಮತ್ತು ಈ ದೇಶದಲ್ಲಿ ಮುಂದಿನ ಪೀಳಿಗೆಗೆ, ಈ ದೇಶದ ಭವಿಷ್ಯಕ್ಕೋಸ್ಕರ ಇರುವಂಥ ವಿದ್ಯಾರ್ಥಿಗಳು ಇವತ್ತು ಈ ದೇಶದಲ್ಲಿ ಏನು ನಡೆಯುತ್ತಿದೆ, ಒಂದು ಸರ್ಕಾರ ವಿದ್ಯಾರ್ಥಿಯ ಅನುಕೂಲವನ್ನು ಮಾಡದೆ ಒಂದು ಪರೀಕ್ಷೆಯಲ್ಲಿ ಮಾಡಿರುವಂಥ ವಿದ್ಯಾರ್ಥಿಗಳನ್ನು ಇವತ್ತು ಅವರ ಮನಸ್ಸಿಗೆ ಧಕ್ಕೆಯನ್ನು ತಂದು ಇವತ್ತು ವಿದ್ಯಾರ್ಥಿಗಳಿಗೆ ಏನು ತೊಂದರೆಯ ಆಗಿದೆ ಅನ್ನುವುದನ್ನು ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಿಂಚಿತು ಗೌರವ ಇಲ್ಲದೆ ಮೌನವಾಗಿದ್ದಾರೆ. ರಾಜಕೀಯ ನಾಯಕರುಗಳ, ನೀವೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ಈ ದೇಶವನ್ನು ಆಡಳಿತ ಮಾಡುವಂಥ ಪ್ರಜಾಪ್ರಭುತ್ವದಲ್ಲಿ, ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಮತದಾನವನ್ನು ಪಡೆದು ಅವರ ಹಕ್ಕುಗಳನ್ನು ಪಡೆದು ದೇಶವನ್ನು ಆಡಳಿತ ಮಾಡುತ್ತೀನಿ ಅಂತ ಹೇಳಿ ಇವತ್ತು ವಿದ್ಯಾರ್ಥಿಗಳಿಗೆ, ರೈತರಿಗೆ ಅವರ ಬಾಯಿಗೆ ಮಣ್ಣಾಗ್ತಾ ಇದ್ದೀರಿ. ನೋಡಿ, ಒಬ್ಬ ರೈತ, ದೇಶದ ರೈತ ತನ್ನ ಕಷ್ಟಪಟ್ಟು ತನ್ನ ತ್ಯಾಗವನ್ನೇ ಮಾಡಿ ಭೂಮಿಗೆ ಅನ್ನ ಕೊಡುವಂಥ ರೈತನಿಗೆ ಬೆಲೆ ಇಲ್ಲ. ಈ ದೇಶದ ಸಂಸ್ಕೃತಿ ಇರುವಂಥ, ಈ ದೇಶದಲ್ಲಿ ಕೆಳಮಟ್ಟದಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಭವಿಷ್ಯವಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಇನ್ಯಾವ ಸುಖಕ್ಕೋಸ್ಕರ ರಾಜ್ಯವನ್ನು ಆಡಳಿತ ಮಾಡುತ್ತಿದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷವರಾಗಿರುವ ನಾಯಕರಾಗಿರುವ ಅಶೋಕ್ ಅವರ, ನೀವೊಬ್ಬರು ವಿದ್ಯಾವಂತರಲ್ವಲ್ರೇ? ಏನೋ ಸುಮ್ಮನೆ ಮೌನವಾಗಿದ್ದೀರಿ? ಎಲ್ಲದಕ್ಕೂ ಮುಂದೆ ಬಂದು ವಿಚಾರಣೆ ಮಾಡ್ತೀರಲ್ಲ, ಇದಕ್ಕೇನು ಸ್ವಾಮಿ, ಇದಕ್ಕೇನು ಹೇಳ್ತೀರಾ? ವಿದ್ಯಾರ್ಥಿಗಳಿಗೆ ಗೌರವ ಕೊಡದೆ ದೇಶದ ಪ್ರಧಾನಮಂತ್ರಿಗಳು 22 ಜನ ಮರಣವಾಗಿದ್ದಾರೆ. ಅದನ್ನು ಕೇಳಿ ಸ್ವಾಮಿ, ವಿರೋಧ ಪಕ್ಷ ನಾಯಕರಾಗಿದ್ದೀರಿ, ಮಾತೆತ್ತಿದ್ರೆ ಕಾಂಗ್ರೆಸ್ ಮೇಲೆ ಮುಗಿಲು ಬೀಳುತ್ತೀರಿ. ಕರ್ನಾಟಕ ರಾಜ್ಯದಲ್ಲಿರುವಂಥ 10 ಜನ MP ಗಳು ಏನು ಮಾಡ್ತಾಯಿದ್ದೀರಿ ಸ್ವಾಮಿ? ನಿಮ್ಮ ಮಕ್ಕಳು ವಿದ್ಯಾವಂತರಲ್ವಾ? ನಿಮ್ಮ ಮಕ್ಕಳ ಭವಿಷ್ಯ ಚೆಂದಾಗಿರಬಹುದು. ಬೇರೆ ಮಕ್ಕಳು ಮಾತ್ರ ಬೀದಿಯಲ್ಲಿ ಹೋರಾಡಬೇಕು. ಇದೇನಾ ಈ ದೇಶದ ಪ್ರಧಾನಮಂತ್ರಿಗಳು ಕೊಡುತ್ತಿರುವ ಗೌರವ? ಈ ದೇಶದ RSS ಸಂಘಟನೆಯ ಅಧ್ಯಕ್ಷರಾದ, ಈ ರಾಷ್ಟ್ರದ ಮಹಾಪೀಠವಾಗಿ 100 ವರ್ಷಗಳ ಕಳೆದಿದೆ ಅಂತ ಹೇಳ್ತಾ ಇದ್ದೀರಲ್ಲ, RSS ಸಂಘಟನೆಯವರೇ, ದಯವಿಟ್ಟು ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಚೂರು ಗೌರವ ಇಲ್ಲದೆ ಇವತ್ತು ಅವರ ವಿದ್ಯಾವಂತರಿಗೆ ಬೆಲೆ ಏನೋದು ಅವ್ರಿಗೆ ಗೊತ್ತಿದೆ. ಇದನ್ನೇನಾದರೂ ಕೇಳಿದ್ರೆ ಈ ರಾಷ್ಟ್ರದಲ್ಲಿ ಕೇಳೋರು ಸರಿಯಿಲ್ಲ. ಅವರ ಮೇಲೆ FIR ಮಾಡೋದು, ಅವರ ಮೇಲೆ CBI ತನಿಖೆ ಮಾಡೋದು, ಇದೇನ ಈ ರಾಷ್ಟ್ರದ ಸಂವಿಧಾನದಲ್ಲಿ ಇರುವುದು?
ಸಂವಿಧಾನ ಅಂದರೆ ಏನು? ಸಂವಿಧಾನವೇ RSS ಈ ದೇಶದ ಪ್ರಧಾನಮಂತ್ರಿಗಳಿಗೆ ಗೊತ್ತಿಲ್ಲದ ಹಾಗೆ ಈ ದೇಶದ ಸಂವಿಧಾನವನ್ನು ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟು ರಾಜ್ಯವನ್ನು ಆಡಳಿತ ಮಾಡುತ್ತಿದ್ದಾರೆ. ಎಚ್ಚರಿಸಿಕೊಳ್ಳಿ. ಈ ದೇಶದಲ್ಲಿ ಇರುವಂಥ ದಲಿತರ ನಾಯಕರುಗಳೇ ಹಾಗೂ ದಲಿತರ ವಿದ್ಯಾರ್ಥಿಗಳೇ, ಯುವಕರೇ, ಯುವತಿಯರೇ, ಮುಂದಿನ ದಿನಗಳಲ್ಲಿ ಮತದಾನ ಮಾಡಬೇಕಾದರೆ ದಯವಿಟ್ಟು ಎಲ್ಲ ಯೋಚನೆ ಮಾಡಿಯಪ್ಪ. ಯಾರೇ ಆದ್ರೂ ಹಣಕ್ಕೋಸ್ಕರ, ಅವರ ಸುಖಕ್ಕೋಸ್ಕರ ಮತಗಳನ್ನು ಮಾರಿಕೊಳ್ಳಬೇಡಿ. ಏಕೆಂದರೆ ದೇಶದ ಭವಿಷ್ಯ ನೋಡಿ, ಸಮಾಜದ ಭವಿಷ್ಯಗಳು ನೋಡಿ, ನಿಮ್ಮ ಭವಿಷ್ಯ ನೋಡಿ. ವಿದ್ಯಾರ್ಥಿಗಳಿಗೆ ಗೌರವ ಕೊಡಿ. ರಾಜಕೀಯ ನಾಯಕರುಗಳೇ, ನಿಮಗೆ ಏನು ಬೇಕಾಗಿಲ್ಲ. ನಿಮಗೆಲ್ಲ ಸಂಪತ್ತು, ಆಸ್ತಿ, ಅಂತಸ್ತು ಎಲ್ಲ ಇದೆ. ನಿಮ್ಮ ಮಕ್ಕಳು ಬೀದಿಗೆ ಬಂದು ಇಳಿಯುತ್ತಾರಾ? ಇಲ್ಲ. ಯಾಕೆ ಹೇಳಿ? ಕೋಟಿಗಟ್ಟಲೆ ಈ ಭೂಮಿ ಮಗುಚು ಒಳಗೋರ್ಗೋ ತಿಂದು ತೇಗುವಂಥ ಆಸ್ತಿಗಳು ಮಾಡಿದ್ದಾರೆ. ನೋಡಿ ಸ್ವಾಮಿ, ದಿಲ್ಲಿಯಲ್ಲಿ, ಈ ರಾಷ್ಟ್ರದ ರಾಜಧಾನಿ ದಿಲ್ಲಿಯಲ್ಲಿ ಎಷ್ಟು ಹೊಸ್ಟಾಗಿ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಎಳೆದಾಡಿ ವಿದ್ಯಾರ್ಥಿಗಳ ಮೈ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸುವಂಥ ಗಂಡು ಈ ದೇಶದಲ್ಲಿ ಯಾರೂ ಇಲ್ವಾ? ನಾನು ಒಬ್ಬ ದಲಿತನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇರುವಂಥ ನಾನು, ಭಗವಾನ್ ಬುದ್ಧನ ಚಿಂತನೆಗಳಿರುವಂಥ ನಾವು, ಬಸವಣ್ಣನವರ ಚಿಂತನೆಗಳಿರುವಂಥ ನಾನು ಈ ದೇಶದ ಪ್ರಧಾನಮಂತ್ರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ದೇಶದ ಪ್ರಧಾನಮಂತ್ರಿಗಳೇ, ನೀವು ಕೆಳಮಟ್ಟದಲ್ಲಿ ಬಂದಿದ್ದೀನಿ ಅಂತ ಹೇಳ್ತೀರಲ್ಲ, ಈಗ ಈ ದೇಶದಲ್ಲಿ ನಡೆಯುತ್ತಿದೆಯಲ್ಲ ಸ್ವಾಮಿ, ಇದೇನಾ ನಿಮ್ಮ ಸಂಸ್ಕೃತಿ? ಇದೇನಾ ನಿಮ್ಮ ಶ್ರೀಮ ರಾಮಚಂದ್ರ ಹೇಳಿಕೊಟ್ಟಿರುವಂಥ ನಿಮಗೆ ವಿದ್ಯೆ ಇದೇನಾ ಈ ಪ್ರಪಂಚದಲ್ಲಿ ಇರುವಂಥ ಮಹಾದೇವ? ಇದೇನಾ ನಿಮಗೆ ನಿಮ್ಮ ಹೃದಯದಲ್ಲಿ ಹೇಳಿಕೊಟ್ಟಿರುವಂಥ ವಿದ್ಯೆಗಳು? ಬೇಡಿ, ದಯವಿಟ್ಟು ಬೇಡಿ. ದೇಶವನ್ನು ಉಳಿಸಿ, ರಕ್ಷಿಸಿ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಉದ್ಧಾರ ಮಾಡಿ. ಯಾವತ್ತು ಜಾತಿ, ಅಸೂಯೆ ಇಷ್ಟೊಂದು ವಿಷಯವನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ದೇಶದಲ್ಲಿ ಯಾವ ರಾಜಕೀಯ ನಾಯಕರುಗಳು ಯಾರೂ ಕೇಳುತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇರುವಂಥ MP ಗಳು, ಸೂರ್ಯ ಎಲ್ಲಿದ್ದೀರಿ ಸ್ವಾಮಿ? ಮಾತೆತ್ತರು ಬರ್ತೀರಿ ಕಾಂಗ್ರೆಸ್ ಪಕ್ಷಕ್ಕೆ, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಅಂತ ಹೇಳ್ತೀರಿ. ನಿಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿರೋ ಸರಿನಾ ಇದು? ನೀವೊಬ್ಬ ವಿದ್ಯಾವಂತರಾಗಿದ್ದೀರಿ. ಶೋಭಾ ಕರಂದ್ಲಾಜೆ ಅವರ, ನೀವು ಒಬ್ಬರು ಮಹಿಳಾ ಉನ್ನತ ಸ್ಥಾನದಲ್ಲಿ ಇರುವಂಥ ಒಳ್ಳೆಯ ಸಮಾಜದಲ್ಲಿ ಹುಟ್ಟಿರುವಂಥ ನೀವು, ಕುವೆಂಪು ಅವರ ಸಮಾಜದಲ್ಲಿ ಹುಟ್ಟಿ ನೀವೆಲ್ಲರೂ ಈ ದೇಶದ ಪ್ರಧಾನಮಂತ್ರಿ ಏನೇ ಮಾಡಿದ್ರು ಅದನ್ನು ದಕ್ಕಿಸಿಕೊಂಡು ಮರೆಮಾಚಿಕೊಂಡಿದ್ದೀರಲ್ಲ, ಇದು ಸರಿನಾ? ನಿಮ್ಮ ಮಕ್ಕಳು, ನಿಮಗೆ ಮಕ್ಕಳಿದ್ದರೆ, ನಿಮ್ಮ ಮಕ್ಕಳು ಏನಾದರೂ ಅದರಲ್ಲಿ ಏನಾದರೂ ನೋವಾಗಿದ್ದರೆ ನಿಮಗೆ ಸಂಕಟ ಬರ್ತಿತ್ತು. ಏಕೆಂದರೆ ನಾನು ಒಬ್ಬ ವಿದ್ಯಾವಂತನಾಗಿ, ದಲಿತ ನಾಯಕನಾಗಿ ಇವತ್ತು ನಿಮಗೆ ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ಇದರಲ್ಲಿ ಏನೇ ಪ್ರಶ್ನೆ ಇದ್ದರೂ ನೇರವಾಗಿ ನನ್ನನ್ನು ಭೇಟಿ ಮಾಡಿ ನನ್ನ ಪ್ರಶ್ನೆಯನ್ನು ಕೇಳಿ, ಅದಕ್ಕೆ ನಾನು ಉತ್ತರ ಕೊಡುತ್ತೇನೆ. ದೇಶದ ಪ್ರಧಾನಮಂತ್ರಿಗಳ ಸಾಕು, ನಿಮಗೆ ಸಾಕು. 12 ವರ್ಷದಿಂದ ಇಲ್ಲಿವರೆಗೆ ನೀವು ಮಾಡಿರೋ ಕಾರ್ಯಗಳು ಸಾಕಾಗಿದೆ. ದಯವಿಟ್ಟು ಮಾಧ್ಯಮದವರ ಮುಂದೆ ಬಂದು ದೇಶದ ಪರಿಸ್ಥಿತಿಯನ್ನು ಹೇಳಿ ಅಂತ ವಿಷಯವನ್ನು ಹೇಳಿ, ನಾನು ಕರ್ನಾಟಕ ರಾಜ್ಯದ ಹಾಗೂ ದೇಶದ ಅಭಿಮಾನಿಯಾಗಿ ಈ ಪ್ರಶ್ನೆಯನ್ನು ಕೇಳಿದ್ದೇನೆ. ಜೈ ಕಾಂಗ್ರೆಸ್, ಜೈ ಭೀಮ್. ಜೈ ಭೀಮ್ ಕ್ರಾಂತಿಕಾರಿ ಸಂಘಟನೆಯ ಅಧ್ಯಕ್ಷರಾಗಿ ಮೈಸೂರು ಜಿಲ್ಲೆ ಎನ್ ಲಕ್ಷ್ಮಣ್.